ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗದಲ್ಲಿ ಗಿಡಗಂಟೆಗಳನ್ನು ತೆರವು ಮಾಡಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ತಿಳಿಸಿದರು. ಬೇಲೂರು ತಾಲೂಕು ಕಚೇರಿ ಹಿಂಭಾಗ ಸುತ್ತಮುತ್ತಲಿನ ಕೊಳಚೆ ನೀರು ನಿಂತು ಗಿಡಗಂಟೆಗಳಿಂದ ತುಂಬಿ ಅಸ್ವಚ್ಛತೆಯಿಂದ ಕಾಣುತ್ತಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ನಿವಾಸಿಗಳು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕು ಕಚೇರಿ ಹಿಂಭಾಗದ ಜಾಗವನ್ನು ಸುಮಾರು 5 ವರ್ಷಗಳ ಕಾಲದಿಂದ ಇದ್ದ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡ್ ಅಕ್ಕಪಕ್ಕದ ಕೊಳಚೆ ನೀರು ಒಳಚರಂಡಿ ನೀರು ಹರಿಯುವುದರಿಂದ ತೊಂದರೆಯಾಗುತ್ತಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಮುಖ್ಯಾಧಿಕಾರಿ ಬಳಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಇಲ್ಲಿ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಅವರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದು ಯಾವುದೇ ರೀತಿಯಲ್ಲಿ ವಾಹನಗಳನ್ನು ಕಚೇರಿ ಮುಂಭಾಗ ಅಡ್ಡದಿಡ್ಡಿ ನಿಲ್ಲಿಸದಂತೆ ಕಚೇರಿ ಹಿಂಭಾಗ ನಿಲ್ಲಿಸಲು ಸೂಚನೆ ನೀಡಲಾಗಿದೆ. ಸೆಪ್ಟೆಂಬರ್ 5ರಂದು 79ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಬೇಲೂರು ರೋಟರಿ ಸಂಸ್ಥೆ ಹಾಗೂ ಪಕ್ಕದ ಶಾಲೆಯ ವಿದ್ಯಾರ್ಥಿಗಳಿಂದ ವನಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮಸ್ಕಾರ, ನಾನು ಬೇಲೂರು ತಹಸೀಲ್ದಾರ್. ನಮ್ಮ ಕಚೇರಿ ಹಿಂಭಾಗದಲ್ಲಿ ಪಾರ್ಥಿನಿಯಂ ಗಿಡಗಳು ಹುಲ್ಲು ಕಡ್ಡಿ ಬೆಳೆದು ಮಳೆಗಾಲದಲ್ಲಿ ಎಲ್ಲ ಹೊಲಸಾಗಿತ್ತು. ಆಮೇಲೆ ಸಿಪೇಜ್ ನೀರು ಬಂದು ಸೊಳ್ಳೆಗಳು ಆಗ್ತಾ ಇದ್ವು. ಆಮೇಲೆ ಸಾರ್ವಜನಿಕರಿಂದಲೂ ಕೆಲವೊಂದು ಸ್ವಚ್ಛತೆ ಬಗ್ಗೆ ದೂರ ಬರ್ತಾ ಇದ್ವು. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿದ್ದೀವಿ. ಈಗ ಸುತ್ತಲೂ ಸೆಪ್ಟೆಂಬರ್ 5ಕ್ಕೆ ಮರಗಳನ್ನು ನಡೆಸಿ ಒಂದೊಂದು ಮಕ್ಕಳಿಗೆ ಪಕ್ಕದಲ್ಲಿ ದಿವ್ಯಾ ಸ್ಕೂಲ್ ಇರೋದ್ರಿಂದ ಆ ಮಕ್ಕಳಿಗೆ ಒಂದೊಂದು ಮರಗಳನ್ನ ದತ್ತು ಕೊಡಬೇಕು. ಮರಗಳಿಗೆ ಯಾವುದಾದ್ರು ಉಸ್ತುವಾರಿ ಜವಾಬ್ದಾರಿ ಕೊಟ್ಟು ಅವರಿಗೆ ಪರಿಸರದ ಬಗ್ಗೆ ಪ್ರೀತಿ ಬೆಳೆಯುವಾಗ ನೋಡ್ಕೋಬೇಕಂತ ಈಗ ಪ್ಲಾನ್ ಇದೆ. ಸೆಪ್ಟೆಂಬರ್ 5ಕ್ಕೆ ಒಂದು ಒಣ ಮಹೋತ್ಸವದ ರೀತಿ ಆಚರಿಸೋಕೆ ಕೆಲವೊಂದು ಸಂಘ ಸಂಸ್ಥೆಗಳು ಮುಂದೆ ಬಂದಿದ್ದಾವೆ. ರೋಟರಿ ಕ್ಲಬ್ ಆಗಿರ್ಬೋದು, ಇನ್ನರ್ ವಿಲ್ ಕ್ಲಬ್ ಆಗಿರ್ಬೋದು, ಲಯನ್ಸ್ ಕ್ಲಬ್ ಆಗಿರ್ಬೋದು. ಅವತ್ತು ಮಕ್ಕಳಿಂದ ಶಿಕ್ಷಕರ ದಿನಾಚರಣೆಯಿಂದ ಇನ್ನೂ ಪೂರ್ವಭಾವಿ ಸಭೆ ಆಗಿಲ್ಲ. ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳುವುದು. ಮುಂದ್ಗಡೆ ನಮ್ದು ಪಾರ್ಕಿಂಗ್ಗೆ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಅಡ್ಡಾದಿಡ್ಡಿ ಪಾರ್ಕಿಂಗ್ ಆಗ್ತಾ ಇದೆ. ಆ ವೆಹಿಕಲ್ಗಳನ್ನೆಲ್ಲ ಕಚೇರಿ ಹಿಂಭಾಗದಲ್ಲಿ ಶಿಸ್ತುಬದ್ಧವಾಗಿ ಪಾರ್ಕಿಂಗ್ ಮಾಡಿಸೋಕೆ ವ್ಯವಸ್ಥೆ ಮಾಡಲಾಗಿದೆ.